ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು ಲಾಗ್ನ ಇವತ್ತು ಸ್ಟಾರ್ಟ್ ಮಾಡಿ ನೋಡಿರಿ. ಇವತ್ತು ಜಲ್ದಿ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ರೀ. ಮನೆಯೊಳಗಡೆ ಅಂಗಡಿ ಬಂದು ಸ್ಟಾರ್ಟ್ ಮಾಡಿ ನೋಡಿರಿ. ಆಂಜನೇಯನ ಗುಡಿ ಕಂಪ್ಲೀಟ್ ಆಗೈತೆ ರೀ. ಮುಂದಿನ ತಿಂಗಳ ಪೂಜೆ ಐತ್ರಿ, 22ನೇ ತಾರೀಕು. ಇದೇ ತಿಂಗಳು 22ನೇ ತಾರೀಕು ಓಪನಿಂಗ್ ಐತೆ ನೋಡಿರಿ. ಆಂಜನೇಯನ ದರ್ಶನ ಮಾಡ್ಕೊರಿ ಎಲ್ಲರೂ ಕೂಡ. ನನ್ನ ಡೈಲಿ ಲಾಗ್ದಾಗ ಆಂಜನೇಯನ ದರ್ಶನ ಮಾಡ್ಕೊರಿ, ತೋರಿಸ್ತೀನಿ ರೀ. ಇನ್ಮೇಗೆ ಕಂಟಿನ್ಯೂ ಹಾಕ್ತೀನಿ ರೀ ಆಂಜನೇಯನ ಗುಡಿ ದರ್ಶನ. ನಿಮಗೂ ಕೂಡ ಆಂಜನೇಯನ ದರ್ಶನ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಒಂದೊಂದು ಕಡೆ ಹೋಗೋಕ್ಕಾಗಂಗಿಲ್ಲ ರೀ. ಅದಕ್ಕೆ ನನ್ನ ಡೈಲಿ ರೂಟೀನ್ ಒಳಗಡೆ ನಿಮ್ಗೆ ಆಂಜನೇಯನ ದರ್ಶನ ಮಾಡಿಸ್ತೀನಿ ನೋಡಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೋಡಿ ಯಾವ ಥರ ಇದೆ. ನಮ್ಮ ಬಿಜಾಪುರ ಡಿಸ್ಟಿಕ್ ಒಳಗಡೆ ಈ ಥರ ದೇವಸ್ಥಾನ ಇಲ್ಲ ಅಂತ್ರಿ. ನಮ್ಮ ಊರಲ್ಲೇ ಇರೋದಂತ ಎಲ್ಲರೂ ನೋಡಿ ಬಂದು ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಅಂಗಡಿ ಮುಂದೆನೇ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ. ಬಟ್ಟೆ ಹೊಲಿಬೇಕು ಅಂದ್ಕೊಂಡೇನ್ರಿ ನೋಡಿರಿ. ನಮ್ಮ ಅರುಣ ನೀನೆ ಯಾವ ಥರ ಪೂಜೆ ಮಾಡ್ಯಾನ್ರಿ, ನಿನ್ನೆ ಲಾಗ್ನ ನೋಡಿರ್ಬೋದು. ಈ ಥರ ನೋಡಿರಿ, ತಾನೇ ಪೋನ್ಶಂಡ್ ಹೂವಿನ ಹಾರ ಮಷಿನ್ಗಳಿಗೆ ಈ ಥರ ಪೂಜೆ ಮಾಡ್ಯಾನ ನೋಡಿರಿ. 2 ಮಷಿನ್ಕಾಯಿ ಇವೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ರೀ. ಕ್ಲೀನ್ ಮಾಡಿ ಬಟ್ಟೆ ಹೊಲಿತೀನಿ ನೋಡಿರಿ. ಫುಲ್ ಸಿಕ್ಕಾಪಟ್ಟೆ ಬಿಸಿಲು ರೀ. ಊರೆಲ್ಲ ಖಾಲಿ ಖಾಲಿ ಯಾಕೆ ಅನ್ಸಾಕತ್ತೈತೆ ನಿಮ್ಗೆ ಗೊತ್ತಾಗ್ತಿರ್ಬೇಕು ರೀ. ಯಾಕಂದರೆ ನಮ್ಮ ಊರಲ್ಲಿ ಇರೋರು ಇವತ್ತು ಎಲ್ಲರೂ ಬನ್ನಿ ಕೊಡಕ್ಕೆ ಹೋಗ್ಯಾರ ನೋಡ್ರಿ ಬಿಜಾಪುರಕ್ಕೆ. MLAಗೆ ಬನ್ನಿ ಕೊಡಕ್ಕೆ ಹೋಗ್ಯಾರ. MB ಪಾಟೀಲ್ ಶಾಸಕರದಾರಿ ನಮ್ಮ ಊರಿಗೆ. ಅದಕ್ಕೆ ಅವರಿಗೆ ಬನ್ನಿ ಕೊಡಕ್ಕೆ ಹೋಗ್ಯಾರ ನೋಡ್ರಿ. ಆಡುಗಳನ್ನ ಇಲ್ಲಿ ಉದ್ದ ಹಗ್ಗ ಮಾಡಿ ಕಟ್ಬಿಟ್ಟಿನಿ ರೀ. ಮೇವು ಹೋಗ್ದೀನಿ ರೀ ಅವಕ್ಕೆ. ಇಡೀ ಊರೆಲ್ಲ ಖಾಲಿ 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 ನೋಡ್ರಿ. ಇಲ್ಲ ದಿನ ಸಿಕ್ಕಾಪಟ್ಟೆ ಜನ ಗಾಡಿಗಳು ಹಚ್ಚಿ ಹೋಗ್ಯಾರೆ. ಕೋಜರ್ ಮಾಡಿಕೊಂಡು ಹೋಗ್ಯಾರೆ. ಬೈಕ್ಗಳ ಅಲ್ಲಿ ಹಚ್ಚಾರಿ. ನಮ್ಮ ಬೈಕ್ ಇಲ್ಲೈತ್ರಿ. ನಮ್ಮ ಯಜಮಾನ್ರು ಕೂಡ ಹೋಗ್ಯಾರೆ. ಯಾವ ಥರ ಕಾಣಿಸ್ತೈತಿ ನೋಡ್ರಿ ನೇಚರ್. ಮಧ್ಯಾಹ್ನದಾಗ ಬಿಸಿಲಾಗ 2 ಗಂಟೆ ಆಗೈತ್ರಿ ಟೈಮಿಂಗ. ನಾನು ಬರೋದು ಒಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಅಂಗಡಿಗೆ ಬರೋದು. ನೋಡಿ ಸ್ನೇಹಿತರೆ, ಆಡುಗಳು ಇವತ್ತು ಬಿಡಲಿಲ್ಲ ನೋಡ್ರಿ. ಮೇವು ತೊಗೊಂಬಂದು ಹೋಗೋದ್ರಿ. ಮತ್ತೊಂದು ಸ್ವಲ್ಪ ಯಾಕೋ ಸುಸ್ತು ಬಂದಂಗೆ ಆಗ್ಲತ್ತೈತ್ರಿ. 2-3 ದಿನ ಮನ್ಯಾನ ಕೆಲಸ ಮಾಡಿ ಬಟ್ಟೆ ಹೊಲಿಬೇಕಂದ್ರೆ ಅದು ಕೂಡ ಮನಸ್ಸು ಬರ್ತಾ ಇಲ್ಲ ನೋಡ್ರಿ. ಬಿಟ್ಟರೆ ಹಿಂಗೆ ನೋಡ್ರಿ ಬಟ್ಟೆ ಹೊಲಿದು ಬಿಟ್ಟಿವಂದ್ರೆ ಹೊಲಿಯಂಗೆ ಆಗಂಗಿಲ್ಲ ನೋಡ್ರಿ. ಅದಕ್ಕೋಸ್ಕರ ಯಾವುದೇ ಕೆಲಸ ಮಾಡ್ಕೋತಿದ್ರನ ಚಲೋ ಇರ್ತೈತೆ ನೋಡ್ರಿ. ಬಿಟ್ಟಿನ್ರಿ ಸಿಕ್ಕಾಪಟ್ಟೆ ತಲೆ ನೋವು ಬಟ್ ಅಲ್ಲಿ ಯಾಕೆ ತಲೆ ನೋವು ಬರ್ತಂದ್ರೆ ರೀ, ಆ TC ಐತ್ರಲ್ಲ, TC ಬಡ್ಡ್ಯಾಗ ದನಗಳು ಕಟ್ಟಿ ಹೋಗಿದ್ರಿ. ಪಾಪ ಒಬ್ಬರು ಹೋಗೋ ಮುಂದೆ ಕಟ್ಟ್ಯಾರ ಗೊತ್ತಿಲ್ಲ, ಉದ್ದ ಹಗ್ಗ ಮಾಡಿ ಕಟ್ಟ್ಯಾರ ಹೋಗ್ಯಾವ್ರೆ. ನನಗೊಮ್ಮೆ ಸಡನ್ಲಿ ವಿಡಿಯೋ ಮಾಡ್ಕೋತಾ ಎಮ್ಮಿಗಳ ಕಡೆ ಲಕ್ಷ ಹೋಗ್ಬಿಡ್ತ್ರಿ. ಪಾಪ ಯಾರೂ ಇಲ್ಲ, ಯಾರನ್ನ ಓದ್ರಬೇಕಪ್ಪ. ಈಗ ಕರೆಂಟ್ ಅದಾವು ಮ್ಯಾಗ TC ತಿಕ್ಲಾಕತ್ತಂದ್ರೆ ಏನು ಮಾಡೋದು ಅಂತೇಳಿ ತುಂಬಾ ಟೆನ್ಷನ್ ಮಾಡ್ಕೊಂಡ್ರಿ. ಮತ್ತು ಆ ಮನೆ ನಾವು ಹುಡುಗ ಬಂದ, ಹುಡುಗ ಹಚ್ಚಿ ಯಪ್ಪ ಮೊದಲು ಬೀಚ್ ಕಟ್ಟು ತಿಕ್ಕಿದ್ವು ಅಂದ್ರೆ ಕರೆಂಟ್ ಕಂಬ ಮೊದಲ TC ಬಡ್ಡ್ಯಾಗ ದನಗಳು ಕಟ್ಟಬಾರ್ದು ಅಂತಂದ್ಯಾರ. ಯಾರು ಕಟ್ಟಿ ಹೋಗ್ಯಾರ ಏನೋ ವೈನಿ, ನಾನು ನೋಡಿಲ್ಲ ರೀ ಅಂತೇಳಿ ತೊಗೊಂಬಂದು ಬಿಚ್ಚಿ ನೀರು ಕುಡಿಸಿದ್ ನೋಡ್ರಿ. ಇಲ್ಲಿ ಬಕೆಟ್ ಇಟ್ಟು ಹೋಗ್ಯಾನ. ಬಕೆಟ್ ಇಟ್ಟ ನೋಡ್ರಿ. ನೀರು ಕುಡಿಸಿ ಮತ್ತು ದೂರ ಒಯ್ದು ಕಟ್ಟಿದ್ರೆ ಈಗ ಅವ್ರು ವಾರ ಬಿಟ್ಟಾರೆ ಅಂತ ನಾನು ಮಾತ್ರ ಬೈದು ಬಿಟ್ಟಾರಿ. ದನಗಳು ಬಾಯಿ ಇಲ್ಲ, ಜನ ಮನುಷ್ಯರಾದ್ರೆ ಏನಾರು ಸಂಕಟ ಆಗಕತ್ತಿದ್ದು ಹೇಳ್ತಾವು. ಕರೆಂಟ್ ಏನು ಗೊತ್ತಾಗ್ತೈತಪ್ಪ, ಕಟ್ಟಬಾರ್ದು ದನಗಳು ಅಲ್ಲೇ ತಂದೆ ಅನ್ನ ಅಪ್ಪಾರು ಕಟ್ಟಿ ಹೋಗಿರ್ಬೇಕ್ರಿ ಅಂತಂದರೆ ಅವನು ಇಷ್ಟೊತ್ತನ ನಿಂತ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಾಕತ್ತಾರ ನೋಡ್ರಿ. ಹೊಸದು ಕಾಲಮ್ ಕಾಣ್ತಿರ್ಬೇಕು ನೋಡ್ರಿ. ನನಗೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಳಕ್ಕೆ ಯಾರೂ ಇಲ್ಲ ಕರೀರಿ ಈಗ. ಆದರೂ ಹಾಗೆ ಮಾಡಾಕತ್ತೀವಿ ನೋಡ್ರಿ. ಯಾರೂ ಇಲ್ಲ ಅಂದರೂ ನನಗೆ ಹೋಗಕ್ಕೆ ಮುಜುಗರ ರೀ. ಆ ಕಡೆ ಎಲ್ಲ ಗಂಡು ಮಕ್ಳು ಕೂತಿರ್ತಾರೆ. ಒಂದು ದಿನಾಲು ಗಂಡು ಮಕ್ಳು ಕೂತಿರ್ತಾರೆ ಹೊರಗಡೆ. ನಾನು ಜಾಸ್ತಿ ವಿಡಿಯೋ ನೋಡ್ರಿಲ್ಲ. ಈ ಕಡೆ ಅಂಗಡಿ ಕಡೆ ತೋರಿಸ್ತೀನಿ, ಹಿಂದ್ಗಡೆ ತೋರಿಸ್ತೀನಿ ಕರೆ. ಇಲ್ಲಿ ಮುಂದ್ಗಡೆ ಜಾಸ್ತಿ ತೋರ್ಸಂಗಿಲ್ಲ. ಕಾಲೇ ಕಾಣಾಕತ್ತೈತೆ ನೋಡ್ರಿ ಊರೆಲ್ಲ ಇವತ್ತು. ಅದು ಒಂದು ಅಡಿಗೆ ಮತ್ತು ಅಲ್ಲಿ ಹೋಗಿ ಕಬ್ಬಿನ ದಂಡೆ ಅಂತ ಹೋಗಿ ಒಂದು ಸ್ವಲ್ಪ ಮೇವು ತೊಗೊಂಡು ಬಂದು ಒಗ್ದೀನಿ ರೀ. ತಿನ್ನಾಕತ್ತಾವ್ರಿ. ಇದೊಂದು ಅಂಗಡಿ ಹಿಂಗೆ ಬಾಕ್ಲ ಹಿಕ್ಕಿ ಹೋಗ್ತೀನಿ ರೀ. ಅದೊಂದು ಸಾಂದ ಒಳಗೆ ನಾಯಿ ಅದು ಹೋಗ್ಲಿ ಮಾಡಿ ಅವೆರಡು ಹೆಂಗೆ ಮುಕ್ಕೊಂಡ ನೋಡ್ರಿ ಬಿಸಿಲಾಗ. ಇದೊಂದು ಇಲ್ಲಿ ಬಂದು ಮಕ್ಕೋತೈತ್ರೆ. ಬಿಟ್ಟರೆ ಒಟ್ಟು ಕುಡಿಸಿ ಚೆಂದಂಗೆ ಮೇಯ್ತಾರೆ. ಬಿಡ್ಲಿಕ್ರೆ ಅದೊಂದು ಕಟ್ಟಿ ಬಿಡ್ತೀನಿ ರೀ. ಒಟ್ಟು ಅದೊಂದೇ ಕಟ್ತೀನಿ ರೀ. ಅಷ್ಟು ಬಿಡ್ತೀನಿ ನೋಡ್ರಿ. ನನ್ನ ಮುಖ ನೋಡ್ರಿ ಯಾವ ಥರ ಆಗೈತಿ ನಿಮ್ಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ತಲೆನೋವು ಆಗ್ಲಾತೈತ್ರಿ. ಸಂಕಟ ಯಾಕೇನೋ ಗೊತ್ತಿಲ್ಲ ರೀ. ಮುಖದ ಚೇರನ ಬದಲಾಕೈತ್ರಿ. ನಂಗೆ ಸ್ವಲ್ಪ ಏನಾರೇ ಸಂಕಟ ಆಗೋದು, ಯಾಕೋ ಸಂಕಟ ಆಗ್ಲತ್ತೈತ್ರಿ. ಯಾಕಡ್ದು ಏನು ಸುದ್ದಿ ಬರ್ತೈತೇನೋ ನಂಗೆ ಆ ಥರ ಒಂಥರ ಮನಸ್ಸಿಗೆ ಭಯ ಆದಂಗೆ ಆಗ್ತೈತೆ ನೋಡ್ರಿ. ಆ ಥರ ಆಗಾಕತ್ತಂದ್ರೆ ಯಾರಿಗೆಲ್ಲ ಇದೇ ಥರ ಆಗ್ತೈತೆ ಅಂತ ಕಮೆಂಟ್ ಮಾಡಿರಿ. ನನಗೇನು ಅನ್ಸಾಕತ್ತೈತೆ ಅಂದ್ರೆ 2 ದಿನ ಈಗ ನಿನ್ನೆ ಮೊನ್ನೆ 2-3 ದಿನ ಮನ್ಯಾನ ಕೆಲಸ ಮಾಡಿ ಮತ್ತು ನಿನ್ನೆ ಇಡೀ ದಿನ
ಜಾಸ್ತಿ ಒಲೆ ಮುಂದನ ಕೂತು ಅಡುಗೆ ಮಾಡಿದರೆ. ಮತ್ತು ಬಿಸಿಲು ಒಂದು ಭಾಳ ಐತ್ರಿ ಇವತ್ತು. ಬಿಸಿಲು ಸಿಕ್ಕಾಪಟ್ಟೆ ಐತೆ ನೋಡ್ರಿ ಬಿಸಿಲಂತರೂ. ಅದು ಗೋಧಿ ಅಡುಗೆ ತಿಂದೆ ರೀ ನೀನು ರಾತ್ರಿ ಮಧ್ಯಾಹ್ನ ರೀ 2 ಟೈಮ್ ಅದೇ ತಿಂದನು. ಪಿತ್ತ ಆದಂಗೆ ಆಯ್ತು ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ತಲೆ ನೋವು ಆಗತ್ತೈತಿ. ಮುಂಜಾನೆ ಹಿಡಿದು ರೀ ಚಹಾ ಒಂದು ಜಾಸ್ತಿ ಕುಡಿತೀನಿ ರೀ ನಾನು. ಚಹಾ ಅದು ಒಂದು ಬಿಡೋಕ್ಕಾಗಂಗಿಲ್ಲ. ಚಹಾ ಕುಡ್ದು ಆಗ್ತೈತೆ ಯಾಕೇನೋ ರೀ. ಬಾಯಿ ಒಟ್ಟು ನೀರು ಚಿಲಿ ನೀರು ಬಿಟ್ಟಂಗೆ ಆಗೋದು. ಒಂಥರ ವಾಮೆಂಟ್ ಬಂದಂಗೆ ಆಗಕತ್ತೈತ್ರಿ. ಊಟನ ಇವತ್ತು ಸರಿಯಾಗಿ ಮಾಡಿಲ್ಲ ರೀ. ಸ್ವಲ್ಪ ಹಾಲು ಒಂದು ಸ್ವಲ್ಪ ಇದು ಹಾಕ್ಕೊಂಡು ತಿಂದ್ಮೇಲೆ ಅದಕ್ಕೆ ಆಗ್ಲತ್ತೈತೆ ಗೊತ್ತಿಲ್ಲ. ಸಂಕಟಂತರೂ ಆಗತ್ತೈತ್ರಿ. ನಮ್ಮ ಅರುಣಾಗ ಊಟ ಮಾಡಿ ಬಾರಪ್ಪ ಮನೆಗೆ ಹೋಗಿ ಮನ್ಕೊಂಡ್ಬಿಡ್ತೀನಿ ಅಂತ ಹೇಳಕತ್ತೀನಿ ರೀ. ಅವ್ರದ್ದು ಅಭ್ಯಾಸ ಮಾಡಕತ್ತಾರ ಏನು ಮಾಡತ್ತಾರ. ಒಬ್ಬ ನಮ್ಮ ನೆಗಾಣಿ ಬಂದಿದ್ದಾರೆ, ಅಕ್ಕಿ ಕೈಯಾಗ ಹೇಳಿ ಕಳ್ಸೀನಿ ಕಳಿಸೋ ಯಾಕೋ ಸಂಕಟ ಆಗ್ಲತ್ತೈತಿ. ಒಂಥರ ಸಂಕಟ ಆದಂಗೆ ಆಗ್ಲತ್ತೈತಿ. ತಂದೆ ನಾನು ಹಾಕ್ತಾಳಕ್ಕ ಕಳಿಸ್ತೀನಿ ಅಂತ ಹೇಳ್ಯಾರೆ. ಕೆಟ್ಟ ಬಿಸಿಲಾಗ್ರಿ ಇಲ್ಲಿ ಏನಾರೇ ಆಗಿ ನಾವು ಸುಸ್ತಾಗಿ ಬಿದ್ದಂದ್ರೆ ನನಗೆ ಯಾರು ನೋಡೋಕೆ ಇರಂಗಿಲ್ಲ ನೋಡ್ರಿ. ಇಷ್ಟೊತ್ತಿನಾಗ ಗಿರಾಕಿಗಳು ಸುತ್ತ ಇರಂಗಿಲ್ಲ. ಯಾಕಂದ್ರೆ ಇವು ಆಡ ಮರಿಗಳ ದಶಿಂದ ಬಂದು ಇಲ್ಲಿ ಕೂತಂಗೆ ನಮ್ಗೆ ಮನ್ಯಾಗ ಅಂಗಡಿ ಹಿಕ್ಕೊಂಡು ಹೋಗಿ ನಾವು ಮನ್ಯಾಗ ಕುಂಡ್ರಬೋದು ಕರೆ ರೀ. ಆಡುಗಳು ಮರಿಗಳು ಎಲ್ಲ ಇಲ್ಲೇ ಕಟ್ಟಿರ್ತೀವಿ. ನ್ಯಾಳ ಐತ್ರಿ ಮನೆ ಮುಂದೆ. ಅಲ್ಲಿ ನ್ಯಾಳ ಇಲ್ಲ. ಇಲ್ಲಿ ಅವಕ್ಕೆ ರೂಢ ಐತಿ. ಇಲ್ಲಿ ಅಡ್ಡಾಡ್ತಾವ್ರಿ. ಅಲ್ಲಿ ಮನೆ ಹಂತ್ಯಾಕ ಮನ್ಯಾಗ ಹೋಗೋದು ಮತ್ತೊಬ್ರ ಮನ್ಯಾಗ ಹೋಗೋದ್ರಿ. ಜಿಗ್ದಾಡಕ್ಕೆ ಚಾಲು ಮಾಡ್ತಾವ್ರಿ. ಮ್ಯಾಳ್ಗಿ ಏರಕ್ಕೆ ಹೋಗ್ತಾವ್ರಿ. ಒಮ್ಮೆ ಮ್ಯಾಳ್ಗಿ ಏರಕ್ಕೆ ಹೋಗ್ತಾವ್ರಿ. ಪ್ಯಾಂಟನ್ಗೆ ಹತ್ತಿದ ಸಣ್ಣ ಮರಿಗಳು. ಇಲ್ಲೊಂದು ಸ್ವಲ್ಪ ಬೈಲೈತ್ರಿ ಅಡ್ಡಾಡಕ್ಕೆ ಅವಕ್ಕೆ. ಅದಕ್ಕೆ ಇಲ್ಲೇ ಹತ್ರ ನೋಡ್ಕೋತ ನನಗೂ ಮನ್ಯಾಗ ಒಟ್ಟು ಟೈಮ್ ಹೋಗಂಗಿಲ್ಲ ರೀ. ಇಲ್ಲ ಅಂಗಡಿ ಮುಂದೆ ಇಲ್ಲಿ ಟೈಮ್ ಪಾಸ್ ಆಕೈತೆ ಕರೆ. ಮನ್ಯಾಗ ಅಷ್ಟು ರೂಢನೇ ಇಲ್ಲ ರೀ ಜಾಸ್ತಿ. ಮನ್ಯಾಗ ಕಾಲೇ ಕುತ್ಕೊಂಡಾಗ ಕೆಲಸ ಇದ್ರೆ ಮಾತ್ರ ಕುಂಡಿರ್ತೀನಿ ರೀ ನಾನು. ಕೆಲಸ ಮಾಡ್ಕೋತ ಹೋಗ್ತೈತಿ ಟೈಮ್. ಹಾಗೆ ಖಾಲಿ ಅಂದ್ರೆ ಮಧ್ಯಾಹ್ನ ಟೈಮ್ದಾಗಂತೂ ನಾನು ನಿದ್ದಿನೇ ಬರೋಂಗಿಲ್ಲ ರೀ ಮನ್ಯಾಗ ಹೋಗಿ ಮನ್ಕೊಳಕ್ಕೆ. ಬರೀ ಏನಾಗ್ತೈತೆ ಇವತ್ತಿನ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಆದಷ್ಟು ನಮ್ಮ ಮಿಡಿಲ್ ಕ್ಲಾಸ್ದವ್ರ ಏನೋ ತಮ್ಮ ಟೈಮ್ನ ಬಿಡು ಮಾಡಿಕೊಂಡು ವ್ಲಾಗ್ನ ಮಾಡ್ತಿರ್ತಾರೆ. ಅವರಿಗೆ ಸಪೋರ್ಟ್ ಮಾಡಿರಿ. ಆದಷ್ಟು ನಿಮ್ಮ ಕೈ ಹೆಂಗಂದ್ರೆ ರೀ ಈಗ ಸಪೋರ್ಟ್ ಮಾಡೋದು ಒಬ್ಬೊಬ್ರು ಏನಂತಾರೆ ಸಪೋರ್ಟ್ ಹೆಂಗೆ ಮಾಡ್ಬೇಕು ರೀ. ನಿಮ್ಗೆ ಅಮೌಂಟ್ ಕೊಡ್ಬೇಕನ್ರಿ ಏನು ಕೊಡ್ಬೇಕು ರೀ. ಹಂಗೆ ನನಗೆ ಅಮೌಂಟ್ ಬೇಡ ರೀ, ಏನೂ ಬೇಡ. ವಿಡಿಯೋ ನೋಡಿ ನಮ್ಮ ಮಿಡಿಲ್ ಕ್ಲಾಸ್ದವ್ರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾವುದೋ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಗೇನ ಶೇರ್ ಮಾಡಿ ಅನ್ನೋದು ನೋಡಿರಿ. ಇಷ್ಟೇ ನನಗೆ ಲೈವಲ್ಲಿ ಅಂತಾರೆ ಸಪೋರ್ಟ್ ಮಾಡಿರಿ ಅಂತೀರಲ್ಲ. ಯಾವ ಥರ ನಿಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಂಡೆ ನೋಡಿ. ನನಗೆ ಅಮೌಂಟ್ ಬೇಡ, ನನಗೇನೂ ಬೇಡ ರೀ ನಿಮ್ಮ ಕಡೆಯಿಂದ. ನನ್ನ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ರೆ ಅದೇ ಒಂದೇ ಖುಷಿ ನೋಡಿರಿ, ಬೇರೆ ಯಾವುದೂ ಅಲ್ಲ. ಇವತ್ತಿನ ನಿನ್ನೆ ವಿಡಿಯೋ ಹಾಕಿನ್ರಿ ಜಾಸ್ತಿ ಒಟ್ಟೆ ವ್ಯೂಸ ಬರ್ತಾ ಇಲ್ಲ ರೀ. ಯಾಕೇನೋ ಗೊತ್ತಿಲ್ಲ ಏನಾಗೈತು. ಅಷ್ಟೇ ವ್ಯೂಸ್ 100 ಮ್ಯಾಗ ಯಾವಾಗೂ ಹೋಗೋವಲ್ಲ. 50, 60, 40 ಈ ಥರ ವ್ಯೂಸ್ ಆಗತ್ತವ. ನಾವು ಚಂತನ ಕುತ್ಕೊಂಡು ವಿಡಿಯೋ ಮಾಡಿರ್ತೀರಿ. ಟೈಮ್ ಎಡಿಟಿಂಗ್ ಮಾಡೋದು, ಅದನ್ನು ತಮ್ಮೇಲೆ ಬರೀದು ಮತ್ತು ಟೈಟಲ್ ಹಾಕೋದು, ಎಷ್ಟೋ ನಾವು ಎಡಿಟಿಂಗ್ ಮಾಡೋದಿರ್ತೈತೆ ರೀ. ವಿಡಿಯೋ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರ್ತೀವಿ. ಅದನ್ನು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡಬೇಕು. ಈ ಥರ ಎಲ್ಲ ಕಷ್ಟ ಇರ್ತೈತೆ ರೀ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ. ಆದರೆ ಜನ ನೋಡಿ ಒಂದು ಖುಷಿಲೇ ಒಂದು ಲೈಕ್ ಕೊಟ್ರೆ ಖುಷಿ ಆಕೈತೆ ರೀ. ಇಲ್ಲಾಂದ್ರೆ ಇಷ್ಟು ಕಷ್ಟಪಟ್ಟು ಮಾಡ್ರಿ ಮೀರಿ ನಮ್ಮ ವಿಡಿಯೋಕ್ಕೆ ವ್ಯಾಲ್ಯೂವೇ ಇಲ್ಲ ಈ ಥರ ಒಂದೊಂದು ಟೈಮ್ದಾಗ ಅನಿಸ್ತೈತೆ ರೀ. ಮಾಡಕತ್ತೀನಿ ರೀ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡಕತ್ತೀನಿ. ನೋಡಿಲ್ಲ ಅದು ಬರ್ತಾರೆ. ನಾವು ಮಾಡೋ ಪ್ರಯತ್ನ ಅಂತೂ ಮಾಡಕತ್ತೀನಿ ನೋಡಿರಿ. ಬರ್ರಿ ಯಾರೇ ಹುಡುಗರ್ದ ಸೌಂಡ್ ಬರಾಕತ್ತೈತಿ. ನಮ್ಮ ಅರುಣ ಅದು ಬಂದ್ರೆ ಅನ್ಕೋತೀನಿ ನೋಡಿ.